ಗುಡ್ ಮಾರ್ನಿಂಗ್ ಗಾಯ್ಸ್, ನಾನು ನಿಮ್ಮ ಮಾಯ. ವೆಲ್ಕಮ್ ಬ್ಯಾಕ್ ಟು ದಿ ಮೈ ನ್ಯೂ ವಿಡಿಯೋ. ಇವತ್ತು ನಮ್ಮ ಯೂನಿವರ್ಸಿಟಿಯಲ್ಲಿ ಸ್ಪೋರ್ಟ್ಸ್ ಇದ್ದಾವೆ. ಇದು ನೋಡಿ, ನಮ್ಮ ಡಿಪಾರ್ಟ್ಮೆಂಟ್ನ ಜರ್ಸಿ ಈ ರೀತಿಯಾಗಿದೆ. ಹಿಂದ್ಗಡೆ ನನ್ನ ಹೆಸರು ಕೂಡ ಇದೆ. ಈ ಜೊತೆಗೆ ನಮಗೆ ಒಂದು ಕ್ಯಾಪ್ ಕೂಡ ಕೊಟ್ಟಿದ್ದಾರೆ. ಇದರ ಮೇಲೂ ಕೂಡ ನಮ್ಮ ಡಿಪಾರ್ಟ್ಮೆಂಟ್ ಹೆಸರು ಇದೆ. ನಂದು ಕಂಪ್ಯೂಟರ್ ಸೈನ್ಸ್ ಡಿಪಾರ್ಟ್ಮೆಂಟ್. ಹಾಗೆಯೇ ನಮ್ಮ ಯೂನಿವರ್ಸಿಟಿಯಲ್ಲಿ ತುಂಬ ಡಿಪಾರ್ಟ್ಮೆಂಟ್ಸ್ ಇವೆ. ಪ್ರತಿ ಡಿಪಾರ್ಟ್ಮೆಂಟ್ಗೂ ಬೇರೆ ಬೇರೆ ಕಲರ್ ಅನ್ನು ಚೂಸ್ ಮಾಡಿ ಕೊಟ್ಟಿದ್ದಾರೆ. ನಮ್ಮ ಡಿಪಾರ್ಟ್ಮೆಂಟ್ಗೆ ಆರೆಂಜ್ ಕಲರ್ ಬಂದಿದೆ. ಸೊ ಹಾಗಾಗಿ ನಮ್ಮ ಕ್ಯಾಪ್ ಕೂಡ ಆರೆಂಜ್ ಕಲರ್ ಇದೆ. ನಾನಿವಾಗ ರೆಡಿ ಆಗಿದ್ದೀನಿ. ಇಲ್ಲಿಂದ ಡಿಸ್ಟ್ರಿಕ್ಟ್ ಗ್ರೌಂಡ್ಗೆ ಹೋಗಬೇಕು. ಡಿಸ್ಟ್ರಿಕ್ಟ್ ಗ್ರೌಂಡ್ ಇಲ್ಲೇ ನಮ್ಮ ಮನೆಯಿಂದ ನಿಯರ್ ಇದೆ. ಸೊ ಲೆಟ್ಸ್ ಗೋ, ಹೋಗೋಣ ಬನ್ನಿ. ಎಲ್ಲ ಕತೆಗಳು ಗೆಲುವಿನಿಂದ ಆರಂಭವಾಗುವುದಿಲ್ಲ. ಕೆಲವೊಂದು ಕತೆಗಳು ಒಂದು ಪ್ರಶ್ನೆಯಿಂದ ಆರಂಭವಾಗುತ್ತದೆ. ನಾನು ಈ ತಂಡವನ್ನು ಗೆಲುವಿನ ಕಡೆಗೆ ಕರೆದುಕೊಂಡು ಹೋಗಬಹುದಾ? ಈ 2 ದಿನಗಳು ನನಗೆ ಮರೆಯಲಾಗದ ಅನುಭವ ಕೊಟ್ಟವು. ಮಾರ್ಚ್ ಫಾಸ್ಟ್ ನಾವು ಎಲ್ಲರೂ ಒಂದಾಗಿ ನಡೆದೆವು. ಪ್ರತಿ ಹೆಜ್ಜೆಯು ಒಂದೇ ರಿದಮ್ನಲ್ಲಿತ್ತು. ಯಾರು ಮುಂದೆ ಇಲ್ಲ, ಯಾರು ಹಿಂದೆ ಇಲ್ಲ. ಆ ಕ್ಷಣದಲ್ಲಿ ನಾವು ಇಂಡಿವಿಜುವಲ್ ಅಲ್ಲ, ಒಂದು ತಂಡ, ಒಂದು ಡೈರೆಕ್ಷನ್ನಲ್ಲಿ ಸಾಕ್ತಿದ್ವಿ ಅನ್ನೋ ಫೀಲಿಂಗ್ ತುಂಬ ಸ್ಪೆಷಲ್ ಆಗಿತ್ತು. ಆ ಮೂಮೆಂಟ್ ತುಂಬ ನೈಸ್ ಫೀಲ್ ಆಯಿತು. ಸ್ವಲ್ಪ ನರ್ವಸ್ ಇದ್ದರೂ ಪ್ರೌಡ್ ಫೀಲ್ ಆಯಿತು. ಮೀಟರ್ ರನ್ನಿಂಗ್, 800 ಮೀಟರ್ ರನ್ನಿಂಗ್ ಇವಷ್ಟೇ ಇವಾಗ ಆದವು. ಬಿಕಾಸ್ ಬಿಸಿಲು ತುಂಬ ಜಾಸ್ತಿ. ಆ ಕಾರಣ ಈವ್ನಿಂಗ್ 4 ಗಂಟೆಗೆ ಮತ್ತೆ ಗೇಮ್ಸ್ ಶುರು ಆಗುತ್ತದೆ. ಸೊ ಇವಾಗ ಸ್ವಲ್ಪ ಗ್ಯಾಪ್ ಇದೆ. ಫೈನಲಿ ಗೇಮ್ ಶುರು ಆಯಿತು. ಎನರ್ಜಿ ತುಂಬ ಹೈ ಇತ್ತು. ಪ್ರತಿ ಗೇಮ್ನಲ್ಲಿ ಪ್ರತಿ ಪ್ಲೇಯರ್ ತನ್ನ ಬೆಸ್ಟ್ ಕೊಡ್ತಿದ್ದ. ಆದರೆ ಸ್ಪೋರ್ಟ್ಸ್ ಅಂದರೆ ಗೆಲುವು ಮಾತ್ರ ಅಲ್ಲ, ಸೋಲು ಕೂಡ ನಮಗೆ ಕಲಿಸುತ್ತದೆ. ಸೊ ನಮ್ಮ ಮ್ಯಾಚ್ ಇರುವುದು ಡೇ 2ದಲ್ಲಿ. ಇವತ್ತು ಕೇವಲ ಅಥ್ಲೆಟಿಕ್ ಗೇಮ್ಸ್ ಇದ್ವು. ನಾವು ನಮ್ಮ ಫ್ರೆಂಡ್ಸ್ಗೆ ಚೇರಪ್ ಮಾಡಿದ್ವಿ. ನೆಕ್ಸ್ಟ್ ಡೇ ಏನಿದೆ ಅಲ್ಲ, ವಾಲಿಬಾಲ್, ಥ್ರೋಬಾಲ್ ಇದ್ದಾವೆ. ಸೊ ಅವಾಗ ಗೇಮ್ನಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡೋಣ. ಇವತ್ತು ನಮ್ಮ ಗೇಮ್ಸ್ನ ಸೆಕೆಂಡ್ ಡೇ. ಸೊ ನಿನ್ನೆ ಎಲ್ಲ ಅಥ್ಲೆಟಿಕ್ ಗೇಮ್ಸ್ ಆದವು. ಇವತ್ತೇನಿದೆ ಅಲ್ಲ, ಗ್ರೂಪ್ಸ್ ಗೇಮ್ ಇವೆ. ಸೊ ನಾನು ಕೂಡ ಥ್ರೋಬಾಲ್ದಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೇನೆ. ನಾನು ಥ್ರೋಬಾಲ್ ಟೀಮದ ಕ್ಯಾಪ್ಟನ್ ಆಗಿರುವೆ. ಸೊ ಲೆಟ್ಸ್ ಬನ್ನಿ, ಹೇಗೆ ಆಡ್ತೀವಿ, ಏನು ಕತೆ. ಸೋಲು ಗೆಲುವು ಇದ್ದದ್ದೇ, ಬಟ್ ಪಾರ್ಟಿಸಿಪೇಟ್ ಮಾಡಿದ್ದೀವಿ ಎಲ್ಲರೂ ಕೂಡಿ, ಅದು ಇಂಪಾರ್ಟೆಂಟ್. ಲೆಟ್ಸ್ ಗೋ. ಇವಾಗ ನಾನು ಹೋಗ್ತಾ ಇದ್ದೀನಿ ಗ್ರೌಂಡ್ಗೆ. ಎವ್ರಿ ಸೆಕೆಂಡ್ ನನ್ನ ಮೈಂಡ್ದಲ್ಲಿ ಬರ್ತಾ ಇರುವ ಕ್ವಶನ್ ಒಂದೇ: ನಮ್ಮ ತಂಡ ಗೆಲ್ಲುತ್ತೋ ಅಥವಾ ಸೋಲುತ್ತೋ? ಆದರೆ ಮತ್ತೆ ನನ್ನ ನೆನಪಿಗೆ ಬಂದಿದ್ದು, ನಾನು ಒಬ್ಬಳೇ ಆಡ್ತಾ ಇಲ್ಲ, ನನ್ನ ಜೊತೆ ನನ್ನ ಟೀಮ್ ಇದೆ. ಯಾವುದೇ ಗೇಮ್ದಲ್ಲಿ ಪರ್ಫೆಕ್ಟ್ ಆಗಬೇಕು ಅಂತಿಲ್ಲ, ಒಟ್ಟಿಗೆ ಆಡೋಣ, ಅಷ್ಟೇ ಮುಖ್ಯ. ಗೆಲುವು ಸಿಗಲಿಲ್ಲ, ಆದರೆ ನಮ್ಮ ಜರ್ನಿ ತುಂಬ ಬ್ಯೂಟಿಫುಲ್ ಇತ್ತು. ಥ್ರೋಬಾಲ್ ಗ್ರೌಂಡ್ನಲ್ಲಿ ನಾವು ಸ್ಮೈಲ್ಸ್, ಸ್ಟ್ರೆಸ್ ಮತ್ತು ಸಪೋರ್ಟ್ ಎಲ್ಲವನ್ನು ಶೇರ್ ಮಾಡಿದ್ವಿ. ಕಪ್ ನಮ್ಮ ಕೈಗೆ ಬರಲಿಲ್ಲ, ಆದರೆ ಕಾನ್ಫಿಡೆನ್ಸ್ ಮತ್ತು ಟುಗೆದರ್ನೆಸ್ ನಮ್ಮ ಜೊತೆ ಇದೆ. ನಮ್ಮ ಟೀಮ್ ವರ್ಕ್, ನಮ್ಮ ಬಾಂಡಿಂಗ್, ಅದು ಟ್ರೋಫಿಗಿಂತಲೂ ಹೆಚ್ಚು ವ್ಯಾಲ್ಯೂಯಬಲ್. ನಮ್ಮ ಯೂನಿವರ್ಸಿಟಿ ಸ್ಪೋರ್ಟ್ಸ್ದಲ್ಲಿ ಟೋಟಲ್ 25 ಡಿಪಾರ್ಟ್ಮೆಂಟಿಂದ ಎಲ್ಲ ಸ್ಟೂಡೆಂಟ್ಸ್ ಪಾರ್ಟಿಸಿಪೇಟ್ ಮಾಡಿದ್ದರು. ಪ್ರತಿ ಡಿಪಾರ್ಟ್ಮೆಂಟಿಂದ ಬಂದ ಎನರ್ಜಿ ಅಂತೂ ನೆಕ್ಸ್ಟ್ ಲೆವೆಲ್. ಯಾರು ಗೆದ್ದಿದ್ದಾರೋ ಅವರಿಗೆ ಕಂಗ್ರ್ಯಾಚುಲೇಷನ್ಸ್. ನಿಮ್ಮ ಹಾರ್ಡ್ ವರ್ಕ್, ಡೆಡಿಕೇಶನ್ ಮತ್ತು ಟೀಮ್ ಸ್ಪಿರಿಟ್ ನಿಜವಾಗಿಯೂ ಇನ್ಸ್ಪೈರ್ ಮಾಡುತ್ತೆ. ಆದರೆ ಗೆಲುವು ಸೋಲು ಎಲ್ಲದಕ್ಕಿಂತ ಮುಖ್ಯವಾದದ್ದು ಈ ಎಕ್ಸ್ಪೀರಿಯನ್ಸ್, ಈ ಮೆಮೊರೀಸ್. ಇವೆಲ್ಲ ನಮ್ಮ ಜೀವನದಲ್ಲಿ ಯಾವಾಗಲೂ ಸ್ಪೆಷಲ್ ಆಗಿರುತ್ತೆ. ಸ್ಪೋರ್ಟ್ಸ್ ಅಂದರೆ ಕೇವಲ ಕಾಂಪಿಟೇಷನ್ ಅಲ್ಲ, ಅದು ಯುನಿಟಿ, ಫ್ರೆಂಡ್ಶಿಪ್ ಮತ್ತು ಟೀಮ್ ವರ್ಕ್ನ ಸೆಲೆಬ್ರೇಟ್ ಮಾಡುವ ಒಂದು ಹಬ್ಬ. ಬಾಯ್ಸ್ ವಾಲಿಬಾಲ್ ಮ್ಯಾಚಲ್ಲಿ ನಾವು ಸೋತೆವು, ಆದರೆ ಅವರು ಕೊಟ್ಟ ಎಫರ್ಟ್, ಟೀಮ್ ವರ್ಕ್ ನೋಡಿ ನಿಜವಾಗಿಯೂ ಪ್ರೌಡ್ ಅನ್ನಿಸ್ತು. ಗೆಲುವೇ ಸಿಗಲಿಲ್ಲ ಅಂದರೆ ಏನು, ಅವರು ಫೈಟ್ ಮಾಡಿದ್ರು, ಲಾಸ್ಟ್ವರೆಗೂ ಗಿವ್ ಅಪ್ ಮಾಡಲಿಲ್ಲ. ಅದೇ ನಮ್ಮ ರಿಯಲ್ ವಿಕ್ಟ್ರಿ. ಫೈನಲ್ವರೆಗೆ ಹೋಗೋದು ಈಸಿ ಅಲ್ಲ. ಅದಕ್ಕೆ ಬಿಹೈಂಡ್ ಡೆಡಿಕೇಶನ್, ಪ್ರಾಕ್ಟೀಸ್, ಎಫರ್ಟ್ ಮತ್ತು ಟೀಮ್ ಸ್ಪಿರಿಟ್ ಇದ್ದೇ ಇರುತ್ತೆ. ನಮ್ಮ CS ಡಿಪಾರ್ಟ್ಮೆಂಟ್ ಹುಡುಗಿರು ಬ್ಯಾಡ್ಮಿಂಟನ್ ಆಟದಲ್ಲಿ ಫೈನಲ್ ತನಕ ರೀಚ್ ಆಗಿ ಎಲ್ಲರಿಗೂ ಸರ್ಪ್ರೈಸ್ ಕೊಟ್ಟರು.
ಕೊನೆಯಲ್ಲಿ ಕಪ್ ಸಿಗಲಿಲ್ಲ, ಬಟ್ ರೆಸ್ಪೆಕ್ಟ್ ಮಾತ್ರ ಫುಲ್ ಸಿಕ್ತು. ಸೋತ್ವಿ ಅಂದರೆ ವೀಕ್ ಅಲ್ಲ, ಫೈನಲ್ವರೆಗೆ ಬಂದ್ವಿ ಅಂದರೆ ಆಲ್ರೆಡಿ ಚಾಂಪಿಯನ್ಸ್ ನಾವು. ಪ್ರೌಡ್ ಆಫ್ ಅವರ್ ಟೀಮ್, ಪ್ರೌಡ್ ಆಫ್ ಅವರ್ ಸ್ಪಿರಿಟ್. ಕಂಗ್ರ್ಯಾಚುಲೇಷನ್ಸ್ ಗೈಸ್. ಇವತ್ತು ನಮ್ಮ ಯೂನಿವರ್ಸಿಟಿಯಲ್ಲಿ ಕಬಡ್ಡಿ ಮ್ಯಾಚ್ ಇದೆ. ನಮ್ಮ ಯೂನಿವರ್ಸಿಟಿಯಲ್ಲಿ ಇಲ್ಲಿವರೆಗೂ ಹುಡುಗಿಯರಿಗೆ ಕಬಡ್ಡಿ ಆಡಿಸ್ತಾ ಇರಲಿಲ್ಲ, ಹುಡುಗಿರಿಗೆ ಕಬಡ್ಡಿ ಇರಲಿಲ್ಲ. ಇದೇ ಫಸ್ಟ್ ಟೈಮ್ ಸ್ಪೋರ್ಟ್ಸ್ದಲ್ಲಿ ಹುಡುಗರಿಗೂ ಕೂಡ ಕಬಡ್ಡಿಯನ್ನು ಆ್ಯಡ್ ಮಾಡಿದ್ದಾರೆ. ನಮ್ಮ ಡಿಪಾರ್ಟ್ಮೆಂಟ್ ವತಿಯಿಂದ ನಾವು ಕೂಡ ಒಂದು ಟೀಮನ್ನು ರೆಡಿ ಮಾಡಿದ್ದೇವೆ. ಬಟ್ ಒನ್ ಡೇ ಕೂಡ ಪ್ರಾಕ್ಟೀಸ್ ಮಾಡಿಲ್ಲ. ಬಟ್ ಪರ್ಫಾರ್ಮೆನ್ಸ್ ಹೇಗಿರುತ್ತೆ ಅಂತ ನೋಡೋಣ. ಇವತ್ತು ಕಬಡ್ಡಿ ಮ್ಯಾಚ್ ಇದೆ, ಲೆಟ್ಸ್ ಗೋ. ಕಬಡ್ಡಿ ಗ್ರೌಂಡ್ನಲ್ಲಂತೂ ನಮ್ಮ CS ಡಿಪಾರ್ಟ್ಮೆಂಟ್ ಹೆಸರು ಇನ್ನೂ ಜೋರಾಗಿ ಕೇಳಿಸಿತು. ಸ್ಟಾರ್ಟಲ್ಲಿ ಸ್ವಲ್ಪ ನರ್ವಸ್ ಇತ್ತು. ಅಪೋಸಿಟ್ ಟೀಮ್ ನೋಡಿ ಕಾನ್ಫಿಡೆನ್ಸ್ ಸ್ವಲ್ಪ ಕಮ್ಮಿ ಆಯಿತು. ಅವರ ಸ್ಟ್ರೆಂತ್ ನೋಡಿ ನಾವು ಮ್ಯಾನೇಜ್ ಮಾಡ್ಬೋದಾ ಅಂತ ಅನಿಸ್ತು. ಆದರೆ ಫಸ್ಟ್ ವಿಸ್ಟಲ್ ಆದಮೇಲೆ ನಮ್ಮ ಹುಡುಗಿರು ಬೇರೆ ಲೆವೆಲ್ಗೆ ಹೋಗಿದ್ರು. ಫಿಯರ್ ಸ್ಟ್ರೆಂತ್ ಆಯಿತು, ಟೆನ್ಷನ್ ಕಾನ್ಫಿಡೆನ್ಸ್ ಆಯಿತು. ಫಸ್ಟ್ ಮ್ಯಾಚಲ್ಲಿ ಫುಲ್ ಎಫರ್ಟ್ ಹಾಕಿ ಟೀಮ್ ಸ್ಪಿರಿಟ್ ತೋರಿಸಿ ಸ್ಟ್ರಾಂಗ್ ಆಗಿ ಫೈಟ್ ಮಾಡಿ ಗೆದ್ದು ಎಲ್ಲರಿಗೂ ಸರ್ಪ್ರೈಸ್ ಕೊಟ್ಟರು. ಆ ಗೆಲುವು ಜಸ್ಟ್ ಸ್ಕೋರ್ ಬೋರ್ಡಲ್ಲ, ಅದು ನಮ್ಮ ಕಾನ್ಫಿಡೆನ್ಸ್ನಲ್ಲಿ ಕೂಡ ಗೆಲುವು ಇತ್ತು. ನೆಕ್ಸ್ಟ್ ರೌಂಡ್ MCOM ಟೀಮ್ ಜೊತೆಗೆ ಸೋತ್ವಿ. ಆದರೆ ನಾವು ಬೇಜಾರಾಗಲಿಲ್ಲ, ಯಾಕಂದರೆ ಆ ಡಿಫೀಟ್ ಕೂಡ ನಮಗೆ ಒಂದು ಪ್ರೌಡ್ ಲೆಸನ್ ಆಯಿತು. ಬೇರೆ ಡಿಪಾರ್ಟ್ಮೆಂಟ್ದವರು 15 ದಿನಗಳ ಕಾಲ ಕಂಟಿನ್ಯೂಯಸ್ ಪ್ರಾಕ್ಟೀಸ್ ಮಾಡಿದರು. ಬಟ್ ನಾವು ಜಸ್ಟ್ ಮ್ಯಾಚ್ ದಿನ ಕೇವಲ ಒಂದೇ ಒಂದು ಸಲ ಪ್ರಾಕ್ಟೀಸ್ ಮಾಡಿದ್ದು. ಅದರ ಮೇಲೆ ಡೈರೆಕ್ಟ್ ಗ್ರೌಂಡ್ಗೆ ಹೋಗಿ ಇಷ್ಟು ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ಕೊಡೋದು ಈಸಿ ಅಲ್ಲ. ಕಪ್ ಸಿಗಲಿಲ್ಲ, ಆದರೆ ಏನು, ರೆಸ್ಪೆಕ್ಟ್ ಸಿಕ್ತು, ಸಪೋರ್ಟ್ ಸಿಕ್ತು, ಕಾನ್ಫಿಡೆನ್ಸ್ ಸಿಕ್ತು. ಅದೇ ನಮ್ಮ ನಿಜವಾದ ಗೆಲುವು. ವಿನ್ ಸಿಗಲಿಲ್ಲ, ಆದರೆ ಫೇಲ್ಯೂರ್ ಅಲ್ಲ. ಲಾಸ್ಟ್ವರೆಗೂ ಫೈಟ್ ಮಾಡಿ ನಿಂತಿದ್ವಿ ಅಂದರೆ ನಾವು ಆಲ್ರೆಡಿ ಚಾಂಪಿಯನ್ಸ್. ಸ್ಪೋರ್ಟ್ಸ್ ದಿನಗಳು ಕೇವಲ ಕ್ರೀಡೆ, ಪಂದ್ಯಗಳು ಅಥವಾ ಟ್ರೋಫಿಗಳ ಬಗ್ಗೆ ಮಾತ್ರ ಇರಲಿಲ್ಲ. ಇದು ನೆನಪುಗಳ ಬಗ್ಗೆ, ನಮ್ಮ ಟೀಮ್ಗಾಗಿ ಕಂಠ ಶಬ್ದ ಹೋಗುವಷ್ಟು ಕೂಗಿದ ಕ್ಷಣಗಳ ಬಗ್ಗೆ. ನಗುವುದು, ಓಡುವುದು, ಬೀಳುವುದು, ಮತ್ತೆ ಎದ್ದು ನಿಲ್ಲುವುದು ಒಟ್ಟಿಗೆ. ಬಹುಶಃ ಸ್ಪೋರ್ಟ್ಸ್ ಮುಗಿದಿರಬಹುದು, ಆದರೆ ನೆನಪುಗಳು, ಸ್ನೇಹಗಳು ಮತ್ತು ಭಾವನೆಗಳು ಎಂದಿಗೂ ಉಳಿಯುತ್ತವೆ. ಇದು ಕೇವಲ ಸ್ಪೋರ್ಟ್ಸ್ ಮೀಟ್ ಅಲ್ಲ, ಇದು ನಾವು ಒಟ್ಟಿಗೆ ಬದುಕಿದ ಒಂದು ಕತೆ. ಈ ಪ್ರಯಾಣದ ಭಾಗವಾಗಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಮುಂದಿನ ಲಾಗ್ದಲ್ಲಿ ಮತ್ತೆ ಭೇಟಿಯಾಗೋಣ. ಬಾಯ್.